ಲೊಳೊಟ್ಟೆ ಲಡಾಯಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಬರ್ತಾ ಇದೆ. ಚಂಬು ಚಿಪ್ಪು ಎರಡಕ್ಕೂ ಅದರದೇ ಆದಂಥ ಒಂದಿಷ್ಟು ವ್ಯಾಲ್ಯೂ ಇದೆ. ಬಟ್ ಈಗ ನಾಯಕರುಗಳು ಕೊಡುವಂಥ ಹೇಳಿಕೆಗಳಿಂದಾಗಿ ಅದಕ್ಕೇನಾದರೂ ಅಗೌರವ ಆಗುತ್ತೆ ಅಂತ ಅದಕ್ಕೇನಾಗೋದಿಲ್ಲ. ಬಟ್ ನಾಯಕರುಗಳಿಗೆ ಅವರವರೇ ತಂದಿಟ್ಕೊಳ್ತಾ ಇರುವಂಥ ಅಗೌರವಗಳು. ಹಾಗಿದ್ದಾಗ ನಿಜವಾಗಿಯೂ ಕೂಡ ಕೇಂದ್ರ ಸರ್ಕಾರ ಚಂಬನ್ನ ಕೊಟ್ಟಿದೆಯಾ, ಖಾಲಿ ಚಂಬನ್ನ? ಹಾಗಿದ್ದಾಗ ಕಾಂಗ್ರೆಸ್ ನಿಜವಾಗಿಯೂ ಕೂಡ ಚಿಪ್ಪನ್ನ ಕೊಡುವಂತ ಕೆಲಸವನ್ನ ಜನರಿಗೆ ಮಾಡಿದೆಯಾ ಬಿಜೆಪಿ ಮಾಡೋ ಆರೋಪದ ರೀತಿಯಲ್ಲಿ? ಏನಾಗ್ತಾ ಇದೆ ಆಕ್ಚುಲಿ? ಹಾಗಿದ್ದಾಗ ಈ ಮಟ್ಟಕ್ಕೆ ಹೋಗಿ ಇಳಿದು ರಾಜಕೀಯವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆಯಾ? ಹೇಳೋ ರೀತಿಗಳು ಇದೇನಾ ಅಥವಾ ಹೇಳೋದ್ರಲ್ಲಿ ತಪ್ಪಿಲ್ವಾ? ಇವೆಲ್ಲವನ್ನು ಕೂಡ ಚರ್ಚೆಗೆ ತರೋಣ. ಚಂಬು ವರ್ಸಸ್ ಚಿಪ್ಪು ಲೋಕಕಣದಲ್ಲಿ ಈಗ ಲೊಳಲೊಟ್ಟೆ ಜಾಗಟೆ ಶುರು ಆಗಿದೆ. ಚೊಂಬು ಚಿಪ್ಪು ಜಟಾಪಟಿ, ಮೋದಿಗೆ ಚೊಂಬೇಶ್ವರ ಅಂತ ಕೈಪಡೆ ಹೇಳ್ತಾ ಇದೆ. ಬಿಜೆಪಿಯಿಂದ ಚಿಪ್ಪು ಅಭಿಯಾನ ಶುರುವಾಗಿದೆ. ಪಿಕ್ ಪಾಕೆಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾ ಇದ್ದಾರೆ. ಚೊಂಬು ಚಿಪ್ಪಿನ ನಡುವಿನ ಜಗಳದಲ್ಲಿ ಗೆಲ್ಲೋದು ಯಾವುದು, ಚೊಂಬ ಚಿಪ್ಪ? ಚೊಂಬು ಕೆಲವು ಟೈಮಲ್ಲಿ ಬೇಕಾಗುತ್ತೆ, ಚಿಪ್ಪು ಕೆಲವು ಟೈಮಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ಯಾವ್ದು ಗೆಲ್ಲುತ್ತೆ ಅಂತ ಗೊತ್ತಿಲ್ಲ. ಅದು ಯಾವುದೇ ಗೆದ್ರೂ ಕೂಡ ಅದು ಚೊಂಬು ಚಿಪ್ಪು ಫೈಟಿನ ನಡುವೆ ಜಟಾಪಟಿ ಜೋರಾಗುತ್ತೆ. ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತಲೂ ಕೂಡ ನಿಜವಾಗಿಯೂ ಈ ಸಂಘರ್ಷಕ್ಕೆ ನಾಂದಿ ಹಾಡಿರುವಂಥದ್ದು ಯಾವ ವಿಚಾರ? ಚೊಂಬಿನ ವಿಚಾರ ಪ್ರಸ್ತಾಪ ಆಗಿದ್ದು ಯಾವ ಕಾರಣಕ್ಕೋಸ್ಕರ? ಚಿಪ್ಪಿನ ವಿಚಾರ ಪ್ರಸ್ತಾಪ ಆಗ್ತಾ ಇರೋದು ಯಾವ ಕಾರಣಕ್ಕೋಸ್ಕರ? ವ್ಯಾಲ್ಯೂ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಇವತ್ತು ಚರ್ಚೆಯನ್ನ ಮಾಡ್ತೀನಿ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ನಿಜವಾಗಿಯೂ ಕೂಡ ಡಾಟಾ ಏನಿದೆ ಚೊಂಬು ಅಂತ ಹೇಳಿ ಸುಮ್ಮನೆ ರಾಜಕೀಯವಾಗಿ ಹೇಳೋದಕ್ಕೋಸ್ಕರ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಚೊಂಬು ಅಸ್ತ್ರ ಪ್ರಯೋಗವನ್ನ ಮಾಡಿದೆ. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಖಾಲಿ ಚೊಂಬು ಅಂತ ಲೇವಡಿಯನ್ನ ಮಾಡಿದ್ದಾರೆ. ಬಿಜೆಪಿನೂ ಕೂಡ ಈ ಕಡೆ ಚಿಪ್ಪು ಅಂತ ಹೇಳ್ತಿದ್ದಾರೆ. ನಿಜವಾಗಿಯೂ ಚಿಪ್ಪೆ ಕೊಟ್ಟಿದ್ದಾರ? ಕೇಂದ್ರದಿಂದ ಅನ್ಯಾಯವಾಗಿದೆ ಅಂತ ಹೇಳೋದಕ್ಕೋಸ್ಕರ ಚೊಂಬು ಪ್ರಸ್ತಾಪವನ್ನ ಕಾಂಗ್ರೆಸ್ ಮಾಡಿರೋದು. ಸಿದ್ದರಾಮಯ್ಯ ಸೇರಿದಂತೆ ಈಗ ಅನೇಕರು ಈ ವಿಚಾರದಲ್ಲಿ ನೇರವಾಗಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಮುಗಿಯೋವರೆಗೂ ಅಷ್ಟೇ ಅಲ್ಲ, ಎಲೆಕ್ಷನ್ ಮುಗಿದ ನಂತರವೂ ಈ ಚರ್ಚೆ ನಡೆಯುತ್ತೆ, ಸಾಗ್ತಾ ಇರುತ್ತೆ. ಎಲ್ಲಿಯವರೆಗೂ ಅಂತ ಗೊತ್ತಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಇರುವವರೆಗೂ ಕೂಡ ಈ ಚೊಂಬು ಅಭಿಯಾನ ನಡೀಬಹುದೇನೋ, ಚಿಪ್ಪು ವಿಚಾರವೂ ಕೂಡ ನಡೀಬಹುದೇನೋ. ಆ ಮೈತ್ರಿ ಎಲ್ಲಿವರೆಗೂ ಅಂತ ನನಗೆ ಗೊತ್ತಿಲ್ಲ. ಮೈತ್ರಿ ಇರುವವರೆಗೂ ಮಾತ್ರ ಈ ಚೊಂಬು ಚಿಪ್ಪು ಚರ್ಚೆ ಬಂದೇ ಬರುತ್ತೆ. ಸೊ ಏನ್ ಮಾತನಾಡಿದ್ದಾರೆ ನೋಡೋಣ. ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದನ್ನ ಪ್ರತಿಭಟಿಸಿ ಸಾಂಕೇತಿಕವಾದಂತ ಪ್ರತಿಭಟನೆಯನ್ನ ಮಾಡಿದ್ದೇವೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕವನ್ನ ದ್ವೇಷಿಸ್ತಾರೆ, ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ. ಕರ್ನಾಟಕಕ್ಕೆ ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ರಾಜ್ಯದ ಜನರ ಗಮನವನ್ನ, ದೇಶದ ಗಮನವನ್ನ ಸೆಳೆಯತಕ್ಕಂತ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಇಷ್ಟೆಲ್ಲ ಮೆಮೊರಾಂಡಮ್ ಕೊಟ್ಟರು ಕೂಡ ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ನರೇಂದ್ರ ಮೋದಿಜಿ, ಅಮಿತ್ ಶಾ, ನೀವು ಯಾವ ಮುಖ ಒತ್ತಿಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ? ಕರ್ನಾಟಕದ ನೆಲದ ಮೇಲೆ ಬರಲಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು. ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ. ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ. ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ, ಖಾಲಿ ಚಂಬು ಅಂತ ಕರಿಬೇಕು? ದೇವೇಗೌಡ್ರೆ, ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ಖಾಲಿ ಚೊಂಬಿಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮ್ಗಿಂತ ಅನ್ಯಾಯ ಆಯ್ತು, ಈಗ ನೋಡಿ ನಮ್ಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ ಅಂತ ಹೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಅವರು ಪಬ್ಲಿಕ್ ಅಲ್ಲಿ ಏನ್ ಬೇಕಾದ್ರೂ ಮಾತಾಡ್ಲಿ, ಬಟ್ ಅವರೇ ಭಾಷಣ ಮಾಡಿದಾರಲ್ಲ. ದೇವೇಗೌಡರು ಕೂಡ ಇದಕ್ಕೆ ಎದುರಾಳಿಗಳಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವರೇನು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ದೇವೇಗೌಡರು ನೋಡೋಣ. ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ದೇವೇಗೌಡರು ಅನ್ನೋದನ್ನ. ಕಾಂಗ್ರೆಸ್ ಚೊಂಬು ದಾಳಿಗೆ ದೇವೇಗೌಡರಿಂದ ಪ್ರತಿದಾಳಿ ಈ ರೀತಿಯಾಗಿದೆ. ಮೋದಿಯವರದ್ದು ಚೊಂಬು ಅಲ್ಲ ಅಕ್ಷಯ ಪಾತ್ರೆ ಅಂತ ಗುಣಗಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕೊಟ್ಟ ಚೊಂಬನ್ನ ಮೋದಿ ಅಕ್ಷಯ ಪಾತ್ರೆಯನ್ನಾಗಿಸಿದ್ದಾರೆ ಅಂತ ಗೌಡರು ಗುಡುಗಿದ್ದಾರೆ. ಬಿಜೆಪಿಯಿಂದಲೂ ಕೈಗೆ ಚಿಪ್ಪು ಪ್ರಸ್ತಾಪಿಸಿ ಕೌಂಟರ್ ಅಟ್ಯಾಕ್ ನಡೆದಿದೆ ಕಾಂಗ್ರೆಸ್ ಮೇಲೆ. ಸೊ ಕನ್ನಡಿಗರ ಕೈಗೆ ಚಿಪ್ಪನ್ನ ಕಾಂಗ್ರೆಸ್ ನೀಡಿದೆ ಅಂತ ಪ್ರಚಾರವನ್ನ ಈಗ ಬಿಜೆಪಿ ಮಾಡ್ತಾ ಇದೆ. ಸೊ ಕಾಂಗ್ರೆಸ್ ಪ್ರಚಾರವನ್ನ ಮಾಡುತ್ತು ಚೊಂಬು ಅನ್ನುವಂಥದ್ದನ್ನ ಹಲವು ಕಡೆಗಳಲ್ಲಿ ಜಾಹೀರಾತನ್ನ ಕೊಟ್ಟು, ಈಗ ಚಿಪ್ಪು ಅನ್ನುವಂಥದ್ದನ್ನ ಈಗ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ
ಮಾಡ್ತಾರೆ. ಕನಿಷ್ಠ ಪಕ್ಷ ಫೈನಲಿ ಚಂಬು ಚಿಪ್ಪಾದರೂ ಚರ್ಚೆಗೆ ಬಂತಲ್ಲ, ಬರಲಿ ಬಿಡಿ. ಚಿಪ್ಪು ಅಂದರೆ ಬಿಸಾಕ್ತಾ ಇದ್ರು, ಚಿಪ್ಪು ಈ ಥರನೂ ಇರುತ್ತಾ ಅಂತ ಗೊತ್ತಾಗಲಿ, ಚಂಬು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತು, ಅದು ಯೂಸ್ ಆಗಲಿ ಬಿಡಿ, ಚರ್ಚೆಗೆ ಬರಲಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಏನು ಮಾತಾಡಿದ್ದಾರೆ ನೋಡ್ಬಿಡೋಣ. ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರೀ ಚಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬು ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ. ಕಾಂಗ್ರೆಸ್ ಅವ್ರಿಗೆ ಚಿಪ್ಪೇ ಗತಿ. ಈ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿಗೆ ನಾವೇ ಒಂದು ಚೆಂಬು, ಒಳ್ಳೆ ಚೆಂಬನ್ನ, ಬೆಳ್ಳಿದೋ ತಾಮ್ರದ್ದೋ ಇಲ್ಲ ಕಬ್ಬಿಣದೋ ಇಲ್ಲ ಯಾವುದು ಸಿಕ್ಕಿಲ್ಲ ಅಂದ್ರೆ ಪ್ಲಾಸ್ಟಿಕ್ದಾದ್ರೂ ಕೊಟ್ಟು ಅವರನ್ನ ಫಾರಿನ್ಗೆ ಪಲಾಯನ ಮಾಡಿಸ್ಬಿಡ್ತೀವಿ. ಮಣ್ಣಿಂದ ಯೂಸ್ ಮಾಡಿರಿ, ಪಾಪ ಕುಂಬಾರರಿಗೆ ಅನುಕೂಲ ಆಗುತ್ತೆ. ಅದು ಯಾಕೆ ಪ್ಲಾಸ್ಟಿಕ್ಕು ಸಿಲ್ವರ್ ಎಲ್ಲ ಯೂಸ್ ಮಾಡ್ತೀರಾ? ಓಕೆ.